स्वाद आ गया, रुचि सिक्तु। ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಗ್ರೀನ್ ಚಟ್ನಿ ರೆಸಿಪಿ ಕೇಳಿದ್ದಾರೆ. ಸೊ ಅವ್ರಿಗೋಸ್ಕರ ಗ್ರೀನ್ ಚಟ್ನಿ ರೆಸಿಪಿ ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಮೈಸೂರು ಮಸಾಲೆ ದೋಸೆಗೆ. ಮೈಸೂರು ಮಸಾಲೆ ದೋಸೆಗೆ ಗ್ರೀನ್ ಚಟ್ನಿ ಮಾಡ್ಕೊಬೇಕು ಅಂದರೆ ನಿಮಗೆ ರುಚಿಗೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. ಮತ್ತು ಎರಡು ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬಾರ್ದು, ಸರಿನಾ? ಮತ್ತು ಪುದೀನ ಚೆನ್ನಾಗಿ ಬಿಡಿಸಿ ತೊಳೆದು ಪುದೀನ ಹಾಕಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪನೇ, ಕೊತ್ತಂಬರಿ ಸೊಪ್ಪು ಕಡ್ಡಿ ತೆಗೆದಿದ್ವಲ್ಲ, ಇದನ್ನ ಮಸಾಲಾಗೆ ಹಾಕೊಬೇಕು. ಮಸಾಲಾದಲ್ಲಿ ಇದನ್ನ ಹಾಕ್ಬಿಟ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಮಸಾಲ ಘಮ ಚೆನ್ನಾಗಿರುತ್ತೆ. ಸೊ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ರುಬ್ಬೇಕು. ಆಮೇಲೆ ಇದಕ್ಕೆ ಹುಣಸೆಹಣ್ಣು ಹಾಕ್ಬೇಕು. ಮೈಸೂರು ಮಸಾಲೆ ದೋಸೆಗೆ ಹುಣಸೆಹಣ್ಣು ಸ್ವಲ್ಪ ಹಾಕ್ಲೇಬೇಕು. ಸೊ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕೇಳಿದ್ರು ಚಟ್ನಿ ರೆಸಿಪಿ ಅಂತ. ಸೊ ನಿಮ್ಮ ಹೆಸರು ನಾನು ಮರ್ತು ಬಿಟ್ಟಿದ್ದೀನಿ. ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇಷ್ಟ ಹಾಕೊಂಡು ಒಂದು ಚೂರು ನೀರು ಹಾಕೊಂಡು ಇದನ್ನ ಗ್ರೈಂಡ್ ಮಾಡ್ಬೇಕು. ರಾಹುಲ ಗ್ರೈಂಡ್ ಮಾಡ್ಕೋ ಪಾಪ. ಮಿಕ್ಸಿಗೆ ಅಂದ್ರೆ ಮಿಕ್ಸ್ ಆಡ್ಸ್ಕೊಂಡಾಗ ಉಪ್ಪು ಹಾಕಿಲ್ಲ ಅಂದ್ರೆ ಚಟ್ನಿ ರೆಡಿ ಆದ್ಮೇಲೆ ಸ್ವಲ್ಪ ಉಪ್ಪು ಹಾಕೊಂಡು ಕಲ್ಸ್ಕೊಳ್ಳಿ. ಇದು 2 in 1, ನೀವು ಯಾವ್ದ್ರ ಜೊತೆಗೆ ಬೇಕಾದ್ರೂ ತಿನ್ಬೋದು. ಈಗ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಕುಟ್ಕೊಂತ ಇರೋದು ಚೀಸ್ ಬಾಲ್ ಮಾಡೋಕ್ಕೆ. ಹಿಂಗೆ 2 ಮೆಣಸಿನ್ಕಾಯಿ, 2 ಬೆಳ್ಳುಳ್ಳಿ ಹಾಕೊಳ್ಳಿ, ಒಂದು ಅರ್ಧ ಬ್ರೆಡ್, ಬೇಯಿಸಿರೋ 1-2 ಆಲೂಗಡ್ಡೆ. ಇಷ್ಟೇ, ತುಂಬಾ ಸಿಂಪಲ್ ರೆಸಿಪಿ. ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನಿಮಗೂ ಖುಷಿ ಆಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಚೀಸ್ ಬಾಲ್ ಮಾಡೋ ರೆಸಿಪಿ ತಗೊಂಡು, ಚೀಸ್ ಬಾಲ್ನ ತುಂಬಾ ಈಸಿಯಾಗಿ ನೀವು ನಿಮ್ಮ ಮನೆಯಲ್ಲೇ ಮಾಡ್ಕೊಬಹುದು. ಬೇಕಾಗಿರೋ ಪದಾರ್ಥಗಳು ಎಲ್ಲ ಇಲ್ಲಿ ಇಟ್ಕೊಂಡು ನೀಟಾಗಿ ತೋರಿಸ್ತೀನಿ. ತುಂಬಾ ಕಮ್ಮಿ ಖರ್ಚಲ್ಲಿ ನಿಮ್ಗೆ ನಿಮ್ಮ ಮಕ್ಕಳಿಗೆ ಖುಷಿ ಆಗುವಂಥದ್ದು ಒಂದು ರೆಸಿಪಿ. ನೀವು ಎಲ್ಲೇ ಇದ್ರೂ ಮಾಡ್ಕೊಂಡು ತಿನ್ಬೋದು. ಹಳ್ಳಿಯಲ್ಲಿ ಇರಿ, ಸಿಟಿಯಲ್ಲಿ ಇರಿ, ಪಟ್ಟಣದಲ್ಲಿ ಇರಿ, ಎಲ್ಲಾದ್ರೂ ಇರಿ, ತುಂಬಾ ಕಮ್ಮಿ ಖರ್ಚಲ್ಲ. ಅಂದ್ರೆ ನಿಮ್ಮ ಅಕ್ಕಪಕ್ಕ ಈ ಪದಾರ್ಥಗಳೆಲ್ಲ ಸಿಗ್ತವೆ. ಆದ್ರಿಂದ ಅದನ್ನ ಬಳಸಿ ನೀವು ಒಳ್ಳೆ ರೆಸಿಪಿ ಮಕ್ಕಳಿಗೋಸ್ಕರ. ಮಕ್ಕಳಿಗೆ ಸ್ನ್ಯಾಕ್ಸ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಅದಕ್ಕಾಗಿ ನಾನು ನಿಮ್ಗೆ ಚೀಸ್ ಬಾಲ್ ರೆಸಿಪಿ ತಗೊಂಡ್ಬಂದಿದ್ದೀನಿ. ಮಾಡುವ ಬನ್ನಿ. ಅದಕ್ಕಿಂತ ಮುಂಚೆ ನೀವು ಮಾಡ್ಬೇಕಾಗಿರೋದು ಒಂದೇ ಕೆಲಸ. ನೀವೇನಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ಬಟನ್ ನೋಡ್ದು ಆಲ್ ಅಂತ ಟೈಪ್ ಮಾಡಿ. ನಿಮ್ಗೆ ಇಷ್ಟ ಅಂದ್ರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಮಾಡ್ತೀರಾ ಬಿಡಿ, ನೀವು ಎಲ್ಲಾದ್ರೂ ಮಾಡ್ತೀರಾ. ಸೊ ಈಗ ನಾನು ಬ್ರೆಡ್ನ ತಗೊಂಡು ಪುಡಿ ಮಾಡ್ಕೊತಾ ಇದ್ದೀನಿ. ಹಿಂಗೆ ನೀವು ಒಂದು ಅರ್ಧ ಬ್ರೆಡ್ ಮಾಡ್ಕೊಳ್ಳಿ, 1-2 ಸ್ಲೈಸ್ ಹಾಕೊಳ್ಳಿ, ಸಾಕು. ಇಷ್ಟೇ ನೋಡಿ, ಹಿಂಗೆ ಮಾಡ್ಕೊಳ್ಳಿ. ಬ್ರೆಡ್ಡು ಸ್ವಲ್ಪ ಹೊತ್ತು ಆಚೆ ಇಟ್ಟಿರ್ಬೇಕು. ಈ ರೀತಿ ಬ್ರೆಡ್ ಸ್ವಲ್ಪ ಹೊತ್ತು ಆಚೆ ಇಟ್ಟಿರೋದ್ರಿಂದ ಪುಡಿ ಮಾಡೋಕ್ಕೆ ಈಸಿ ಆಗ್ತದೆ. ಹಿಂಗೆ ಸುಮ್ಮನೆ ಹೆಂಗಂದ್ರೆ ಸಾಕು, ಹಿಂಗೆ ಪುಡಿ ಆಗೋಗ್ತದೆ. ಅಷ್ಟೇ ಮಾಡ್ಕೊಳ್ಳಿ. ಈಗ ಬೇಸಿಗೆ ಕಾಲ, ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ. ಆದ್ರಿಂದ ನಿಮ್ಗೋಸ್ಕರ ಈ ರೆಸಿಪಿ ತಗೊಂಡ್ಬಂದಿದ್ದೀನಿ. ಹೊರಗಡೆ ಹೋಗಿ ಇದೇ ಚೀಸ್ ಬಾಲ್ ತಿನ್ಬೇಕು ಅಂದ್ರೆ ಚೀಸ್ ಹೆಸರಲ್ಲೇ ನಿಮ್ಮ ಹತ್ರ ದುಡ್ಡು ಲೂಟಿ ಮಾಡ್ಬಿಡ್ತಾರೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗ್ತದೆ ಚೀಸ್ ಬಾಲ್. ಚೀಸ್ ಐಟಮ್ ಅಂದ್ರೆ ಸಿಕ್ಕಾಪಟ್ಟೆ ದುಡ್ಡು ತಗೊಂಡ್ಬಿಡ್ತಾರೆ. ಸೊ ನೀವು ಇಷ್ಟೇ ಮಾಡ್ಬೇಕಾಗಿರೋದು. ಏನ್ ಮಾಡ್ಬೇಕು ಗೊತ್ತಾ? ಒಂದು ಬ್ರೆಡ್ ತಗೊಳ್ಳಿ, ಎಲ್ಲಿ ನಿಮ್ಗೆ ಹತ್ರ ಪತ್ರ ಎಲ್ಲಿ ಬ್ರೆಡ್ ಸಿಗುತ್ತೆ ಅಂತ ತಗೊಳ್ಳಿ. ಆಮೇಲೆ ಚೀಸ್ ತಗೊಳ್ಳಿ. ಚೀಸ್ ಏನು ಜಿಯೋ ಬಟರ್ ಸಿಗುತ್ತೆ, ನಿಮ್ಮ ಅಕ್ಕಪಕ್ಕ ಅಂಗಡಿಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ. ನೀವು ಯಾವ ಚೀಸ್ ತಗೋಬೇಕು ಅಂದ್ರೆ ಮಜೋಳ ತಗೊಳ್ಳಿ, ಇಲ್ಲ ಚೀಸ್ ಬ್ಲಾಕ್ ತಗೊಳ್ಳಿ, ಎಲ್ಲ ತಗೊಳ್ಳಿ. ಸ್ವಲ್ಪ ಇದು ಬ್ರೆಡ್ ಕ್ರಾಮ್ ಇದ್ರೆ ಓಕೆ, ಇಲ್ಲ ಅಂದ್ರೂ ಹಂಗೆ ಮಾಡ್ಬೋದು. ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಈಗ ಇದಕ್ಕೆ ಬ್ರೆಡ್ ಪುಡಿ ಮಾಡ್ಕೊಂಡಿದ್ದೀನಲ್ಲ, ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೊಂಡಿದ್ದೀನಿ. 2 ಸ್ಪೂನ್ ಅಷ್ಟೇ ಕಾರ್ನ್ಫ್ಲೋರು. ಇವಾಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೀನಲ್ಲ, ಅದು ಸೇರಿಸ್ತೀನಿ. ಈ ಕರಿ ಕಲ್ಲಲ್ಲಿ ಕುಟ್ಬಾರ್ದು. ಕರಿ ಕಲ್ಲಲ್ಲಿ ಕುಟ್ಟಿದ್ರೆ ಹಿಂಗೆ ಕರಗಾಗ್ಬಿಡೋದು. ಬಿಳಿ ಕಲ್ಲಲ್ಲಿ ಕುಟ್ಕೊಳ್ಳಿ. ಈಗ ಸೇರಿಸ್ಬೇಕಾಗಿರೋದು ಉಪ್ಪು ಇರಪ್ಪ. ಇದಕ್ಕೆ ನಾನು ಅಜ್ವಾಯಿನ್ ಸೇರಿಸ್ತಾ ಇದ್ದೀನಿ. ಜೀರಿಗೆ ಇದ್ರೆ ಜೀರಿಗೆ ಹಾಕೊಳ್ಳಿ, ಅಜ್ವಾಯಿನ್ ಇದ್ರೆ ಅಜ್ವಾಯಿನ್ ಹಾಕೊಳ್ಳಿ. ಓಕೆ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ನಾನು ಉಪ್ಪು ಹಾಕ್ತಾ ಇದ್ದೀನಿ. ಹೀಗೆ ಬೇಯಿಸಿರೋ ಆಲೂಗಡ್ಡೆ ನಾನು 4 ಹಾಕ್ಕೊಂತ ಇದ್ದೀನಿ.
ನೀವು ಎಷ್ಟು ಹಾಕೊಂತೀರ ನೋಡಿ. ಅರ್ಧ ಬ್ರೆಡ್ಗಾದ್ರೆ ಒಂದ್ 2-3 ಆಲೂಗಡ್ಡೆ ಹಾಕೊಂಡು ಈ ರೀತಿ ಚೆನ್ನಾಗಿ ಕಲ್ಸ್ಕೊಬೇಕು. ಇದನ್ನ ಚೆನ್ನಾಗಿ ಕಲ್ಸ್ಕೊಂಡು ಉಂಡೆ ಮಾಡ್ಕೊಂಡು ಮಧ್ಯದಲ್ಲಿ ಇವತ್ತು ಚೀಸ್ ಮಾಡ್ತಾ ಇದ್ದೀನಿ, ಅಂದ್ರೆ ಚೀಸ್ ಇಡ್ತಾ ಇದ್ದೀನಿ. ಇವತ್ತು ಚೀಸ್ ಬಾಲ್ ಮಾಡ್ತಾ ಇರೋದಲ್ವಾ, ಚೀಸ್ ಇಡ್ತಾ ಇದ್ದೀನಿ. ನಾನು ಚೀಸ್ ಇಡ್ತಾ ಇರೋದು ಚೀಸ್ ಬ್ಲಾಕ್ ಅಂತ ಬರುತ್ತೆ. ಅದನ್ನ ತುಂಡುಗಳಾಗಿ ಕಟ್ ಮಾಡ್ಕೊಂಡು ಇದ್ರ ಮಧ್ಯದಲ್ಲಿ ಇಟ್ಟು ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ಚೀಸ್ ಬ್ಲಾಕ್ ಇಂದ ಏನಾಗ್ತಾರೆ ಅಂದ್ರೆ ಅದು ಜಾಸ್ತಿ ಚೀಸ್ ತರ ಬರಲ್ಲ, ಅಲ್ಲೇ ಮೆಲ್ಟ್ ಆಗಿ ಅಲ್ಲೇ ಎದ್ದೋಗ್ಬಿಡುತ್ತೆ. ನೋಡಿ ಇದು ಈ ರೀತಿ ಒಳಗಡೆ ಇಟ್ಟು. ಇನ್ನು ನೀವು ಚೀಸೇ ಇಕ್ಬೇಕು ಅಂತೇನಿಲ್ಲ, ಪನ್ನೀರ್ ಇಡಿ, ಪನ್ನೀರ್ ನಿಮ್ಮ ಹತ್ರ ಇದ್ರೆ, ಇಲ್ಲಾಂದ್ರೆ ಸ್ವೀಟ್ ಕಾರ್ನ್ ಇಕ್ಕಿ, ಜೋಳನ ನೈಸಾಗಿ ಕಟ್ ಮಾಡ್ಬಿಟ್ಟು ಅದನ್ನ ಸ್ವಲ್ಪ ಮಸಾಲ ಹಾಕ್ಬಿಟ್ಟು ಅದ್ರೊಳಗಡೆ ಇಕ್ಕಿ. ಡ್ರೈ ಫ್ರೂಟ್ಸ್ ಬೇಕಾದ್ರೂ ಇಕ್ಬೋದು ನೀವು. ಡ್ರೈ ಫ್ರೂಟ್ಸ್ ಸ್ವಲ್ಪ ನೈಸಾಗಿ ಕಟ್ ಮಾಡಿ ಅದ್ರಲ್ಲಿ ಇಕ್ಬಿಟ್ರೆ ಅದು ಚೆನ್ನಾಗಿರುತ್ತೆ. ಬೇಕಾದಷ್ಟು ವೆರೈಟಿಗಳಲ್ಲಿ ಮಾಡ್ಬೋದು. ನಾನು ಇವತ್ತು ನಿಮ್ಗೆ ಚೀಸ್ ಬಾಲ್ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ, ಜಾಸ್ತಿ ಖರ್ಚಿಲ್ಲ, ತುಂಬಾನೇ ಈಸಿಯಾಗಿ ನೀವು ಮನೇಲಿ ಮಾಡಿ ತಿನ್ಬೋದು. ಮತ್ತು ಮಕ್ಕಳಿಗೂ ಇದು ತುಂಬಾ ಇಷ್ಟ ಆಗುತ್ತೆ. ನೀವು ನಿಮ್ಗೆ ಬೇಕಾದ ಶೇಪ್ಗಳಲ್ಲಿ ಮಾಡ್ಕೊಳ್ಳಿ, ಉದ್ದ ಮಾಡ್ಕೊಳ್ಳಿ, ರೌಂಡ್ ಮಾಡ್ಕೊಳ್ಳಿ, ತಟ್ಟೆ ತರ ಮಾಡ್ಕೊಳ್ಳಿ, ಅದು ನಿಮ್ ಇಷ್ಟ. ಈಗ ಇದನ್ನ ನಾವೇನ್ ಮಾಡ್ಬೇಕು ಅಂದ್ರೆ, ನೀವು ವೆಜ್ಜರ್ ಆದ್ರೆ ಕಾರ್ನ್ ಫ್ಲೋರ್ನ ಸ್ವಲ್ಪ ನೀರು ಹಾಕೊಂಡು ಒಂದು ಚಿಟಿಕೆ ಉಪ್ಪು ಹಾಕೊಂಡು ನಿಮ್ಮ ರೋಲ್ನ ಇದರಲ್ಲಿ ಅದ್ದಿ ಮತ್ತು ಬ್ರೆಡ್ ಕ್ರಮ್ ಅಲ್ಲಿ ಅದ್ದಿ ಆಗ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು. ನೋಡಿ ಈಗ ಕಾರ್ನ್ ಫ್ಲೋರ್ ನಾನು ನೀರಲ್ಲಿ ಕಸ್ಕೊಂಡಿದ್ದೆನಲ್ಲ, ಈಗ ಬ್ರೆಡ್ ಕ್ರಮ್ ಮೇಲೆ ಈ ರೀತಿ ಒದ್ದಿ ಎಣ್ಣೆಯಲ್ಲಿ ಬಿಡ್ತೀನಿ. ಅದರಿಂದ ಇದೇನಾಗ್ತದೆ ಅಂದ್ರೆ ಕ್ರಿಸ್ಪಿ ಆಗುತ್ತೆ ಮತ್ತು ನೋಡೋಕ್ಕೂ ಚೆನ್ನಾಗಿ ಗರಿಗರಿಯಾಗಿ ಕಾಣಿಸುತ್ತೆ. ಸೊ ಇಷ್ಟೇ. ನಿಮ್ಮ ಹತ್ರ ಬ್ರೆಡ್ ಕ್ರಮ್ ಇಲ್ಲ ಅಂದ್ರೆ ಪರವಾಗಿಲ್ಲ, ನೀವು ಬ್ರೆಡ್ ಪುಡಿ ಮಾಡಿ ಮತ್ತು ಅದ್ರ ಮೇಲೆ ಆದ್ರೂ ಹಾಕ್ಬೋದು, ಅಥವಾ ರಸ್ಕಿಂದ ಪುಡಿ ಮಾಡಿ ಅದ್ರ ಮೇಲೆ ನೀವು ಹೀಗೆ ಮಾಡಿ ಹಾಕ್ಬೋದು. ಮೊಟ್ಟೆನೂ ಹಾಕ್ಬೋದು. ನೀವು ಮೊಟ್ಟೆ ತಿನ್ನೋರಾದ್ರೆ ಮೊಟ್ಟೆಗೆ ಒಂದು ಹೊಡೆದ್ಬಿಟ್ಟು ಅದರಲ್ಲಿ ಒಂಚೂರು ಉಪ್ಪು ಹಾಕ್ಬಿಟ್ಟು ಹಿಂಗೆ ಕಲ್ಸ್ಬಿಟ್ಟು ಆ ಉಂಡೆನ ಇದರಲ್ಲಿ ನೆನೆಸ್ಬಿಟ್ಟು ಆಮೇಲೆ ಬ್ರೆಡ್ ಕ್ರಾಮಲ್ಲಿ ಒದ್ದಾಡಿಸ್ಬಿಟ್ಟು ಎಣ್ಣೆಲಿ ಬಿಟ್ರೆ ಆಯಿತು. ಗ್ರೀನ್ ಚಟ್ನಿ ಜೊತೆಗೆ ತಿನ್ನಿ, ಸಾಸ್ ಜೊತೆಗಾದರೂ ತಿನ್ನಿ. ಸೊ ನೋಡಿ ತುಂಬಾ ಚೆನ್ನಾಗಿ, ಎಷ್ಟು ಈಸಿ ಅಂತ ನೀವು ಒಮ್ಮೆ ಟ್ರೈ ಮಾಡಿ. ತುಂಬಾ ಈಸಿಯಾಗಿ ಬೇರೆ ಸ್ನಾಕ್ಸ್ ಎಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದ್ರೆ ಇದಿದೆಯಲ್ಲ ಇದು ತುಂಬಾ ಈಸಿ. ಬ್ರೆಡ್ ಇದ್ರೆ ಸಾಕು, ನಿಮ್ಮ ಹತ್ರ ಒಂದು ಆಲೂಗಡ್ಡೆ ಹಾಕ, ಒಂಚೂರು ಮೆಣಸಿನಕಾಯಿ, ಬೆಳ್ಳುಳ್ಳಿ ಕುಟ್ಟು ಹಾಕದ ಈ ರೀತಿ ಕಲಸ. ಚೀಸ್ ಇದ್ರೆ ಚೀಸ್ ಇಕ್ಕಿ, ಪನ್ನೀರ್ ಇದ್ರೆ ಪನ್ನೀರ್ ಇಕ್ಕಿ, ಏನ್ ಬೇಕಾದ್ರು ಹಂಗೆ ತಟ್ಬಿಟ್ಟು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಂತಿದ್ರು ತುಂಬಾ ಚೆನ್ನಾಗಿರುತ್ತೆ. ಎಸ್, ನೀವು ಬ್ರೆಡ್ ಆಲೂಗಡ್ಡೆ ಹಾಕೊಂಡು ಕಲ್ಸಿದ್ರಲ್ಲ ಅದನ್ನೇ ಹಂಗೆ ತಟ್ಬಿಟ್ಟು ತೆಳ್ಳಿಗೆ ಫ್ರೈ ಮಾಡಿಕೊಂಡು ಸಾಸ್ ಜೊತೆಗೆ ತಿಂದ್ರು ತುಂಬಾ ಚೆನ್ನಾಗಿರುತ್ತೆ. एक्सीलेंट, स्वाद आ गया, रुचि सिक्तु. ಸೂಪರ್. ಇಲ್ಲ ಇದಕ್ಕೆ नमस्ते जी, मैं दिल्ली से बोल रहा हूँ. मैं